ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಮಲ್ಲಿ ಆನಂದ್ಗೆ ಕಾಲ್ ಮಾಡಿ ಹೇಳ್ತಾರೆ, ಇಲ್ಲಿ ಜಯದೇವ್ ಬಂದಿದ್ದರು, ಹಾಗೆ ವಠಾರದವರು ಎಲ್ಲ ಸೇರಿ ನಾವು ಪ್ಲ್ಯಾನ್ ಮಾಡಿ ಇಲ್ಲಿಂದ ಓಡಿಸಿದ್ವಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಆನಂದ್ ಅವರು ಒಳ್ಳೆ ಕೆಲಸ ಮಾಡಿದೆ ಅಮ್ಮ ಅಂತ ಹೇಳ್ತಾರೆ. ಹಾಗೆ ಈ ಕಡೆ ಮಲ್ಲಿ ಹೇಳ್ತಾರೆ, ಇಲ್ಲಿ ಅಕ್ಕ ಬಾವ ಇರೋದಲ್ಲ, ಅವರು ಮತ್ತೆ ಬಂದು ಏನಾದರೂ ಕಿರಿಕ್ ಮಾಡಿದ್ರೆ ಮತ್ತು ಅಕ್ಕ ಬಾವ ಏನಾದರೂ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಏನು ಮಾಡೋದು ಅಂತ ಇಲ್ಲಿ ಹೇಳ್ತಾರೆ. ಆಗ ಆನಂದ್ ಅವರು ಅದಕ್ಕೆಲ್ಲ ನೀನು ಚಿಂತೆ ಮಾಡಬೇಡ, ನಾವೇನಾದರೂ ಒಂದು ಮಾಡೋಣ ಅಂತ ಹೇಳಿ ಆನಂದ್ ಅವರು ಈ ಕಡೆ ಹೇಳ್ತಾರೆ. ಹಾಗೆ ಈ ಕಡೆ ಭಾಗ್ಯಮ್ಮ ಅವರು ಕೂಡ ಮನೆಯಿಂದ ತನ್ನ ಮಗ ಮತ್ತು ಸೊಸೆನ ಸೇರಿಸ್ಬೇಕಂತ ಹೇಳಿ ಅಲ್ಲಿಂದ ಹೋಗಿರ್ತಾರೆ. ಹಾಗೆ ಅಪರ್ಣ ಅವರು ಆನಂದ್ ಹತ್ರ ಬಂದು ಹೇಳ್ತಾ ಇರ್ತಾರೆ, ಆನಂದ್ ಅವರೇ, ನೀವು ಇಷ್ಟು ರೂಢಾಗಿ ಮಾತಾಡಬಾರ್ದಾಗಿತ್ತು, ಇದ್ರ ನಿಮ್ಮ ಮಾತಿಂದನೇ ಭಾಗ್ಯಮ್ಮ ಅವರು ಎಲ್ಲೋದ್ರು ಏನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಗೌತಮ್ ಅವರಿಗೂ ಕಾಲ್ ಮಾಡಿ ಆನಂದ್ ಅವರು ಹೇಳಿರ್ತಾರೆ. ಆಗ ಆನಂದ್ ಅವರು ಕೂಡ ಹುಡ್ಕೊಂಡು ಬರ್ತಾ ಇರ್ತಾರೆ. ಆಗ ಗೌತಮ್ ಅವರು ಕಾಲ್ ಮಾಡಿ ಅವ್ರು ಎಲ್ಲಿಗೂ ಹೋಗಿರೋದಿಲ್ಲ, ಅವ್ರ ಕ್ಯಾಬ್ ಮತ್ತು ಕಾರಲ್ಲಿ ಕೂಡ ಹೋಗಿರೋದಿಲ್ಲ, ಅಲ್ಲೇ ಇಲ್ಲೇ ಇರ್ತಾರೆ, ಸರಿಯಾಗಿ ಹುಡುಕು ಆನಂದ್ ಅಂತ ಹೇಳ್ತಾರೆ. ಆಗ ಈ ಕಡೆ ಆನಂದ್ ಮತ್ತು ಗೌತಮ್ ಕೂಡ ಅವರ ಫೋಟೋ ಇಟ್ಕೊಂಡು ಹುಡ್ಕೊತಾ ಬರ್ತಾ ಇರ್ತಾರೆ. ಹಾಗೆ ಭಾಗ್ಯಮ್ಮ ಅವರು ಕೂಡ ಭೂಮಿಕನ್ನ ಹುಡ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಈ ಕಡೆ ಭೂಮಿಕಾ, ಅಪ್ಪು, ಮಲ್ಲಿ ಕೂಡ ದೇವಸ್ಥಾನಕ್ಕೆ ಅಂತ ಹೊರಟಿರ್ತಾರೆ. ಹಾಗೆ ಅವರು ದೇವಸ್ಥಾನಕ್ಕೆ ಅಂತ ಹೋಗ್ತಿರುವಾಗ ಅದೇ ವೇಯಲ್ಲಿ ಭಾಗ್ಯಮ್ಮ ಅವರು ಕೂಡ ನಡ್ಕೊಂಡು ಬರ್ತಾ ಇರ್ತಾರೆ. ಆಗ ಆಟೋದಲ್ಲಿ ಭೂಮಿಕಾ ಇರೋದನ್ನು ಭಾಗ್ಯಮ್ಮ ಅವರು ನೋಡ್ತಾರೆ. ಆಗ ಅಲ್ಲಿಂದಾನೆ ಭೂಮಿಕಾ ಅಂತ ಕೇಳ್ಸ್ಕೊತಾ ಬರ್ತಾರೆ. ಆದರೆ ಭೂಮಿಕಾ ಅವರಿಗೆ ಕೇಳಿಸೋದಿಲ್ಲ, ಆಟೋನು ಪಾಸ್ ಆಗಿಬಿಡುತ್ತೆ. ಆಗ ಅವರು ಆಟೋ ಹಿಂದೆನೇ ಓಡೋಡಿ ಆ ದೇವಸ್ಥಾನಕ್ಕೆ ಅಂತ ಬರ್ತಾರೆ. ಈ ಕಡೆ ಗೌತಮ್ ಅವರು ಭಾಗ್ಯಮ್ಮ ಫೋಟೋ ಇಟ್ಕೊಂಡು ಹುಡುಕ್ತಾ ಇರ್ತಾರೆ. ಹಾಗೆ ಅಲ್ಲಿರೋರು ಒಬ್ಬರು ಹೇಳ್ತಾರೆ, ಈ ಕಡೆ ದೇವಸ್ಥಾನಕ್ಕೆ ಹೋದ್ರು ಅಂತ. ಆಗ ಗೌತಮ್ ಅವರು ಕೂಡ ಅದೇ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಆಗ ಭಾಗ್ಯಮ್ಮ ಅವರು ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ. ಹಾಗೆ ಅಲ್ಲಿ ತುಂಬಾ ಜನ ಇರೋದ್ರಿಂದ ಅವರಿಗೆ ಹೋಗಲಿಕ್ಕೆ ಆಗ್ತಾ ಇರಲ್ಲ. ಆಗ ಭೂಮಿನ ಅಲ್ಲಿ ಅವರು ನೋಡ್ತಾರೆ. ಭೂಮಿಕಾ ಅವರು ದೇವರಿಗೆ ಕೈ ಮುಗಿತಾ ಇರ್ತಾರೆ. ಆಗ ಹಿಂದುಗಡೆ ಇಟ್ಟಿರುವ ದೀಪದಲ್ಲಿ ಸೀರೆ ಸೆರಗು ಹಾರಿ ಆ ದೀಪಕ್ಕೆ ಹಚ್ಚಿ ಸೀರೆ ಸೆರಗಿಗೆ ಬೆಂಕಿ ಹಚ್ಕೊಂಡು ಬಿಡುತ್ತೆ. ಅದು ಬೆಂಕಿ ಹಚ್ಚಿರೋದು ಭೂಮಿಕಾಗೆ ಗೊತ್ತೇ ಆಗಲ್ಲ. ಆದರೂ ಭಾಗ್ಯಮ್ಮ ಅವರು ಅಲ್ಲಿಂದ ಭೂಮಿಕಾ ಅಂತ ಕರೀತಾನೆ ಇರ್ತಾರೆ. ಆದರೆ ಅವರ ಧ್ವನಿ ಇಲ್ಲದ ಕಾರಣ ಅವರಿಗೆ ಕೇಳಿಸ್ತಾನೆ ಇರೋದಿಲ್ಲ. ಆಗ ಅವರು ತುಂಬ ಕಿರುಚುವಾಗ ಸಡನ್ನಾಗಿ ಭಾಗ್ಯಮ್ಮ ಅವರಿಗೆ ಧ್ವನಿ ಬಂದುಬಿಡುತ್ತೆ. ಆಗ ಭೂಮಿಕಾ ಅಂತ ಜೋರಾಗಿ ಕಿರಿಸ್ತಾರೆ. ಆಗ ಭೂಮಿಕಾ ಅವರು ಕಣ್ಣು ಬಿಟ್ಟು ಇದು ಅತ್ತೆ ಧ್ವನಿ ಅಂತ ಹೇಳಿ ನೋಡ್ತಾರೆ. ಆಗ ಭಾಗ್ಯಮ್ಮ ಅವರು ಅಲ್ಲೇ ನಿಂತಿರ್ತಾರೆ. ಅತ್ತೆ ಅಂತ ಕರೀತಾರೆ. ಭೂಮಿಕಾ ಬೆಂಕಿ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ತಕ್ಷಣ ಆ ಬೆಂಕಿನ ಆರಿಸ್ಕೊಳ್ತಾರೆ. ಹಾಗೆ ಅಲ್ಲಿಂದ ಆರಿಸ್ಕೊಂಡು ಅತ್ತೆ ಅಂತ ಹೇಳಿ ಅಲ್ಲಿಂದ ಬರ್ತಾರೆ. ಹಾಗೆ ಭಾಗ್ಯಮ್ಮ ಅವರು ಕೂಡ ಭೂಮಿಕಾ ಅಂತ ಹೇಳಿ ಅಲ್ಲಿಂದ ಓಡೋಡಿ ಬರ್ತಾ ಇರ್ತಾರೆ. ಆಗ ಭೂಮಿಕಾ ಅವರು, ಅತ್ತೆ ನೀವೇನು ಇಲ್ಲಿ, ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಅಂತ ಇಲ್ಲಿ ಕೇಳ್ತಾರೆ. ಆಗ ಭಾಗ್ಯಮ್ಮ ಅವರು, ಭೂಮಿಕಾ ನಿನಗೊಂದು ವಿಷಯ ಹೇಳಬೇಕು ಅಂತ ಹೇಳ್ತಾರೆ. ಹಾಗೆ ಭಾಗ್ಯಮ್ಮ ಅವರು ಕೂಡ ತುಂಬ ಟಯರ್ಡ್ ಆಗಿರ್ತಾರೆ. ಆಗ ಭೂಮಿಕಾ ಅವರು, ಕುತ್ಕೊಳ್ಳಿ ಅತ್ತೆ, ಹೇಳಿವ್ರಂತೆ ಅಂತ ಹೇಳಿ ಹಾಗೆ ಭಾಗ್ಯಮ್ಮ ಅವರಿಗೆ ನೀರನ್ನು ಕೂಡ ಕೊಡ್ತಾರೆ. ಆಗ ಭಾಗ್ಯಮ್ಮ ಅವರು ಹೇಳ್ತಾರೆ, ಭೂಮಿಕಾ ನಿನಗೆ ಒಂದು ವಿಷಯನ ಹೇಳಬೇಕು. ಆಗ ಅದೇ ಸಮಯಕ್ಕೆ ಗೌತಮ್ ಅವರು ಅಲ್ಲಿಗೆ ಬರ್ತಾರೆ. ಅಮ್ಮ ನೀನು ಎಲ್ಲಿದೆಯಾ, ಬನ್ನಿ ಹೋಗೋಣ, ಮನೆಗೆ ಹೋಗೋಣ ಅಂತ ಕರೀತಾರೆ. ಆಗ ಭಾಗ್ಯಮ್ಮ ಅವರು, ಕೈ ಬಿಡು ಗೌತಮ್, ನಾನು ನಿಮಗೆ ಒಂದು ವಿಷಯ ಹೇಳಬೇಕು, ಭೂಮಿಕಾಗೆ ಒಂದು ವಿಷಯ ಹೇಳಬೇಕು, ಬಿಡು, ನಾನು ಅಲ್ಲಿವರೆಗೂ ಎಲ್ಲಿಗೂ ಬರಲ್ಲ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಅಮ್ಮ ನೀವು ಮಾತಾಡ್ತಾ ಇದ್ದೀರಾ ಅಂತ ಅವರು ಆಶ್ಚರ್ಯದಿಂದ ನೋಡ್ತಾರೆ. ಹೌದು, ನಿನ್ನ ಮತ್ತು ಭೂಮಿಕನ್ನ ಒಂದು ಮಾಡಲಿಕ್ಕೆ ನನಗೆ ಆ ದೇವರೇ ಮಾತು ಕೊಟ್ಟಿದ್ದಾರೆ, ನಾನು ಈ ವಿಷಯನ ಹೇಳಲೇಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಭೂಮಿಕಾ ಅವರು, ಏನು ವಿಷಯ ಹೇಳಿ ಅಮ್ಮ ಅಂತ ಹೇಳ್ತಾರೆ. ಆಗ ನಿಮ್ಮನ್ನು ದೂರ ಮಾಡಿರೋದು ಆ ಶಕುಂತಲಾ ಜಯದೇವೇ ತಾನೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಸುಮ್ಮನೆ ಇರ್ತಾರೆ. ನಿನ್ನನ್ನು ಅಷ್ಟೇ ಅಲ್ಲಮ್ಮ, ನನ್ನ ಮಗನನ್ನು ಕೂಡ ಅವರೇ ದೂರ ಮಾಡಿರೋದು. ನಿನಗೋಸ್ಕರ ನನ್ನ ಮಗ ಎಲ್ಲ ಆಸ್ತಿಯನ್ನು ಬಿಟ್ಟು ಎಲ್ಲ ಅವರಿಗಂತ ಬಿಟ್ಟು ನಿನ್ನನ್ನು ಹುಡ್ಕೊತ ನಿನ್ನಿಂದನೇ ಅಲಿತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾರೆ.
ನಿನಗೆ ಆ ಬೆದರಿಕೆ ಹಾಕಿರೋದು ಆ ಶಕುಂತಲನೇ ಅಂತ ನನಗೆ ಗೊತ್ತಮ್ಮ. ಆದರೆ ನೀನು ಅವರ ಬೆದರಿಕೆಗೆ ನನ್ನ ಮೊಮ್ಮಗನ ಯಾಕೆ ದೂರ ಮಾಡ್ತಾ ಇದ್ದೀಯಾ ಭೂಮಿಕಾ? ನೀನು ಸತ್ಯವನ್ನು ತಿಳ್ಕೊಳ್ಳದೆ ಈ ರೀತಿ ಮಾಡೋದು ತಪ್ಪಮ್ಮ. ಗೌತಮು ನಿನಗೋಸ್ಕರ ತನ್ನ ಪ್ರಾಣ ಬೇಕಾದರೂ ಕೊಡ್ತಾನೆ. ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾನೆ. ನಿನಗೋಸ್ಕರನೇ ಎಲ್ಲ ಕಂಪನಿ, ಆಸ್ತಿ, ಮನೆ ಎಲ್ಲವನ್ನು ಬಿಟ್ಟು ನಿನಗೋಸ್ಕರ ಬಂದಿದ್ದಾನೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರಿಗೆ ತುಂಬಾ ಬೇಜಾರಾಗುತ್ತೆ. ಆಗ ಭಾಗ್ಯಮ್ಮ ಅವರು ಹೇಳ್ತಾರೆ, ನೀವಿಬ್ಬರು ಒಂದಾಗಬೇಕು. ನೀವು ಆ ಶಕುಂತಲ ಮತ್ತು ಜಯದೇವನ ನಿಮ್ಮ ಮನೆಯಿಂದ ಅವರಿಗೆ ಹೊರಗಾಗಬೇಕು. ಅವರು ನಿಮಗೆ ಎಷ್ಟೆಲ್ಲ ಕಷ್ಟ ಕೊಟ್ಟರು ಅಲ್ಲ, ನೀವು ಅದಕ್ಕೆ ಸೇಡನ್ನು ನೀವು ತೀರಿಸ್ಕೊಳ್ಳೇಬೇಕು ಅಂತ ಭಾಗ್ಯಮ್ಮ ಅವರು ಹೇಳ್ತಾರೆ. ಆಗ ಗೌತಮ್ ಮತ್ತು ಭೂಮಿಕಾ ಅವರು ನೋಡ್ತಾ ಇರ್ತಾರೆ. ಆಗ ಆನಂದ್ ಕೂಡ ಅದೇ ಸಮಯಕ್ಕೆ ಅಲ್ಲಿಗೆ ಬರ್ತಾರೆ. ಆಗ ಆನಂದ್ ಅವರು ಹೇಳ್ತಾರೆ, ಹೌದು ಗೆಳೆಯ, ಹೌದು ಅತ್ತಿಗೆ, ಅವರೇ ಈ ರೀತಿ ಎಲ್ಲ ಮಾಡ್ತಾ ಇರೋದು. ಹಾಗೆ ಈಗ ಎಲ್ಲ ಹಣವನ್ನು ಕೂಡ ಲೋನ್ ತಗೊಂಡು ನಮ್ಮ ಬ್ಯಾಂಕನ್ನು ಕೂಡ ಮುಚ್ಚಬೇಕಂತ ಇದ್ದಾರೆ. ನೀವಿಬ್ಬರು ಈಗ ಒಟ್ಟಾಗಿ ಅವರನ್ನು ಮನೆಯಿಂದ ಹೊರಗೆ ಹಾಕಲೇಬೇಕು. ಇಲ್ಲ ಅಂದರೆ ನಮ್ಮ ಎಲ್ಲ ಆಸ್ತಿಗಳನ್ನು ನಾವು ಕಳ್ಕೊಳ್ತೇವೆ ಅಂತ ಆನಂದ್ ಹೇಳ್ತಾರೆ. ಆಗ ಭಾಗ್ಯಮ್ಮ ಅವರು ಹೇಳ್ತಾರೆ, ನೀವು ಹೀಗೆ ಇದ್ದರೆ ನಮ್ಮ ಆಸ್ತಿ ಎಲ್ಲ ಕೈ ಮೀರಿ ಹೋಗುತ್ತೆ. ನಾನು ನಿಜವಾಗ್ಲೂ ಈ ದೇವಸ್ಥಾನದಲ್ಲಿ ಸತ್ಯವಾಗಿ ಹೇಳ್ತಾ ಇದ್ದೇನೆ, ನಿಮ್ಮನ್ನು ದೂರ ಮಾಡಿದ್ದು ಆ ಶಕುಂತಲಾ ಜಯದೇವೆ. ಇನ್ನು ಎಷ್ಟು ದಿನ ಅಂತ ನೀವು ಈ ರೀತಿ ಹೆದರ್ಕೊಂಡು ಭಯದಲ್ಲೇ ಇರ್ತೀರಾ? ನೀವಿಬ್ಬರು ಒಂದಾಗಬೇಕು. ನೀವಿಬ್ಬರು ಒಂದಾಗಿ ಹೋರಾಡಬೇಕು. ಆ ಜಯದೇವ್ ಮತ್ತು ಶಕುಂತಲಾಗೆ ಒಂದು ಗತಿಯನ್ನು ಕಾಣಿಸ್ಬೇಕು ಅಂತ ಭಾಗ್ಯಮ್ಮ ಅವರು ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಮತ್ತು ಗೌತಮ್ ಅವರು ಕೂಡ ನೋಡ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ಗೌತಮ್ಗೆ ಹೇಳ್ತಾರೆ, ಹೌದು ಗೌತಮ್ ಅವರೇ, ನಾವು ಇಷ್ಟು ದಿನಗಳ ಕಾಲ ಅವರ ಭಯದಲ್ಲೇ ಇದ್ವಿ. ನಾವು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ದೂರ ಆಗುವ ಅಗತ್ಯವಿಲ್ಲ. ನೀವು ಹೇಳ್ತಾ ಇದ್ರಿ ಯಾವುದೋ ಒಂದು ಶಕ್ತಿ ನಮ್ಮನ್ನು ಸೇರಿಸ್ತದೆ ಅಂತ ನಿಜವಾಗ್ಲೂ ದೇವರ ಸನ್ನಿಧಾನದಲ್ಲೇ ನಾವಿಬ್ಬರು ಒಂದಾಗ್ಬಿಟ್ವಿ. ನಿಮ್ಮ ಮಾತು ಸತ್ಯ ಗೌತಮ್ ಅವರೇ, ನಾವು ಯಾವತ್ತೂ ಒಂದಾಗೇ ಇರ್ತೇವೆ. ನಾವು ಇನ್ನು ಮೇಲೆ ಯಾವತ್ತೂ ದೂರ ಆಗೋದಿಲ್ಲ. ನಿಮ್ಮ ಪ್ರೀತಿ ಕಳೆದುಕೊಂಡು ನಾನು ಇಷ್ಟು ದಿನ ಪಟ್ಟ ಕಷ್ಟ ಸಾಕು. ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ನಾನು ಹೋಗೋದಿಲ್ಲ. ನಿಮ್ಮನ್ನು ನನ್ನಿಂದ ಮತ್ತು ನನ್ನ ಮಗನಿಂದ ದೂರ ಮಾಡಿದ್ದಕ್ಕೆ ನನ್ನ ಕ್ಷಮಿಸಿಬಿಡಿ ಗೌತಮ್ ಅವರೇ ಅಂತ ಭೂಮಿಕಾ ಅವರು ಕೇಳ್ತಾರೆ. ಹಾಗೆ ಈ ಕಡೆ ಗೌತಮ್ ಅವರು, ಈಗಲಾದರೂ ನನ್ನ ಪ್ರೀತಿ ನಿಮಗೆ ಅರ್ಥ ಆಯ್ತಲ್ಲ ಭೂಮಿಕಾ ಅವರೇ ಅಂತ ಭೂಮಿಕನ್ನ ತಪ್ಕೊಂಡು ಹಣೆಗೆ ಮುತ್ತು ಕೊಡ್ತಾರೆ. ಆಗ ಇದನ್ನು ನೋಡಿ ಅಪ್ಪುಗೆ ಮತ್ತೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಪ್ಪ ಅಮ್ಮ ಒಂದಾಗ್ಬಿಟ್ರು, ನಾನು ಬೇಗ ಹೋಗಿ ಮಿಂಚು ಅಕ್ಕಗೆ ಈ ವಿಚಾರನ ಹೇಳಬೇಕು ಅಂತ ತುಂಬಾ ಖುಷಿಯಲ್ಲಿ ಇರ್ತಾನೆ. ಹಾಗೆ ಅಪ್ಪು ಬಂದು ಕೂಡ ಗೌತಮ್ಗೆ ಮತ್ತು ಭೂಮಿಕಾಗೆ ತಪ್ಕೊಂಡು ಮುದ್ದು ಕೊಡ್ತಾನೆ. ಇದನ್ನು ನೋಡಿ ಭಾಗ್ಯಮ್ಮ ಅವರು ಮತ್ತು ಆನಂದ್ ಅವರು ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ. ಹಾಗೆ ಈ ಕಡೆ ಮಲ್ಲಿ ಕೂಡ ದೇವರ ಸನ್ನಿಧಾನದಲ್ಲಿ ಅಕ್ಕ ಭಾವ ಒಂದಾಗ್ಬಿಟ್ರು ಅಂತ ತುಂಬಾ ಖುಷಿಯಲ್ಲಿ ಇರ್ತಾರೆ. ಹಾಗೆ ಅವರೆಲ್ಲರೂ ಖುಷಿಯಿಂದ ಹಾಗೆ ಮನೆಗೆ ಹೋಗ್ತಾರೆ. ಹಾಗೆ ಅಪ್ಪು ಕೂಡ, ನಾನು ಮಿಂಚುಗೆ ಯಾವಾಗ ಹೋಗಿ ಈ ವಿಷಯನ ಹೇಳ್ತೀನೋ ಅವಳು ಎಷ್ಟು ಖುಷಿ ಪಡ್ತಾಳೋ ಅಂತ ಖುಷಿಯಿಂದ ಹಾಗೆ ಮನೆಗೆ ಹೋಗ್ತಾ ಇರ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.